ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬರ್ತಿದೆ ಟ್ವಿನ್ ಸೈಕ್ಲೋನ್, ಮತ್ತಷ್ಟು ಮುಳುಗಡೆಯಾಗುತ್ತಾ? ಹಾಗಾದ್ರೆ ಉತ್ತರ ಭಾರತದಲ್ಲಿ ಮತ್ತಷ್ಟು ಮಹಾಮಳೆಯ ಅಲರ್ಟ್. ಇನ್ನು ಮಹಾಮಳೆಯಿಂದಾಗಿ ಇದು ಜಸ್ಟ್ ಸ್ಯಾಂಪಲ್, ನಾಡಿದ್ದಿಂದ ಸುರಿಯಲಿದೆ ರಣಮಳೆ. ಇನ್ನು ಜುಲೈ 8ರಿಂದ 11ರವರೆಗೆ ಭಾರೀ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ. ಬಂಗಾಳ ಕೊಲ್ಲಿಯಿಂದ ಪೂರ್ವ ದಿಕ್ಕಿಗೆ ಅಪ್ಪಳಿಸಲಿದೆ ಟ್ವಿನ್ ಸೈಕ್ಲೋನ್. ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಉತ್ತರ ಪ್ರದೇಶ ಹಾಗೆ ದೆಹಲಿ, ಹರಿಯಾಣಕ್ಕೆ ಭಾರೀ ಮಳೆ ಬಗ್ಗೆ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ. 76ರಿಂದ 100ರಷ್ಟು ಮಳೆ ಬಗ್ಗೆ ಹವಾಮಾನ ಇಲಾಖೆ ಈಗ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಬರ್ತಿದೆ ಟ್ವಿನ್ ಸೈಕ್ಲೋನ್, ಮತ್ತಷ್ಟು ಉತ್ತರ ಭಾರತ ಮುಳುಗಡೆ ಆಗುತ್ತಾ ಅನ್ನೋ ಪ್ರಶ್ನೆ ಎತ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗ ಇಲ್ಲಿ ಒಂದ್ ಕಡೆ ಈ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಇನ್ನೊಂದ್ ಕಡೆ ಬಂಗಾಳ ಕೊಲ್ಲಿಯಿಂದ ಪೂರ್ವ ದಿಕ್ಕಿಗೆ ಟ್ವಿನ್ ಸೈಕ್ಲೋನ್ ಕೂಡ ಅಪ್ಪಳಿಸಲಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಏನಿದೆ ಮಾಹಿತಿ? ಅಂಕಿತ, ಒಂದ್ ಕಡೆ ಕರ್ನಾಟಕದಲ್ಲಿ ಒಂದು ಮಳೆಯ ಕೊರತೆ ಕಾಡ್ತಾ ಇದೆ. ಆದ್ರೆ ಮಹಾರಾಷ್ಟ್ರ, ಪುಣೆ ಸೇರಿದಂತೆ ಹಲವೆಡೆ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಈಗೊಂದು ಬರ್ತಿರುವಂತಹ ಒಂದು ಗಂಭೀರವಾದಂತಹ ಒಂದು ಅಲರ್ಟ್ ಏನಂದ್ರೆ, ಒಂದು ಅವಳಿ ಸೈಕ್ಲೋನ್ ಅಪ್ಪಳಿಸುತ್ತೆ. ಅಂದ್ರೆ 2 ಸೈಕ್ಲೋನ್ಗಳು ಏಕಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿದ್ದು ಅವು ಪೂರ್ವ ದಿಕ್ಕಿಗೆ ಅಪ್ಪಳಿಸಲಿವೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಇನ್ನು ಬಂಗಾಳ ಕೊಲ್ಲಿಯ ಒಂದು ಪೂರ್ವ ದಿಕ್ಕಿನಲ್ಲಿ ಬರುವಂತಹ ರಾಜ್ಯಗಳಾದ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಉತ್ತರ ಪ್ರದೇಶ, ದೆಹಲಿ ಮತ್ತೆ ಹರಿಯಾಣ ರಾಜ್ಯಗಳಲ್ಲಿ ಭಾರಿ ಪ್ರಮಾಣದ ಗಾಳಿ ಮತ್ತೆ ಮಳೆ ಆಗುವಂತಹ ಒಂದು ಭೀತಿ ಎದುರಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಆರಂಭ ಆಗುವಂತಹ ಈ ಒಂದು ಚಂಡಮಾರುತ ಏನಿದೆ, ಇದು ಮೊದಲಿಗೆ ಒಡಿಶಾದ ಕರಾವಳಿಯ ಮೂಲಕ ಮತ್ತೆ ಆಂಧ್ರ ಪ್ರದೇಶದ ಕರಾವಳಿಯ ಮೂಲಕ ಈ ಉತ್ತರ ಭಾರತಕ್ಕೆ ಈ ಒಂದು ಸೈಕ್ಲೋನ್ ಅಪ್ಪಳಿಸಲಿದೆ. ಈ ಒಂದು ಟ್ವಿನ್ ಸೈಕ್ಲೋನ್ ನಿಂದಾಗಿ ಏನೊಂದು ಪಶ್ಚಿಮ ಬಂಗಾಳ ರಾಜ್ಯದಲ್ಲೂ ಕೂಡ ಭಾರಿ ಮಳೆಯಾಗುವಂತಹ ಒಂದು ನಿರೀಕ್ಷೆ ಇದೆ. ಅಂತಿಮವಾಗಿ ಈ ಒಂದು ಟ್ವಿನ್ ಸೈಕ್ಲೋನ್ ಏನಿದೆ, ಈ ಅವಳಿ ಸೈಕ್ಲೋನ್, ಇದು ದೆಹಲಿವರೆಗೂ ತಲುಪುವ ಸಾಧ್ಯತೆ ಇದೆ. ದೆಹಲಿ ಮತ್ತೆ ಹರಿಯಾಣವರೆಗೂ ತಲುಪುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಈ ಒಂದು ಎಲ್ಲಾ ರಾಜ್ಯಗಳಲ್ಲಿ 100% ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಮುನ್ಸೂಚನೆ ಕೂಡ ಕಂಡು ಬರ್ತಾ ಇದೆ. ಈ ಮೂಲಕ ಭಾರಿ ಒಂದು ದೊಡ್ಡ ಜಲಪ್ರವಾಹಕ್ಕೆ ಈ ಒಂದು ಎಲ್ಲಾ ರಾಜ್ಯಗಳು ಸಾಕ್ಷಿಯಾಗುವಂತ ಸಾಧ್ಯತೆ ಇದೆ. ಏನೊಂದು ಎಲ್ ನಿನೋ ಪರಿಣಾಮದಿಂದಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಳೆ ಪ್ರಮಾಣ ಅತ್ಯಂತ ಕಡಿಮೆ ಆಗಿರುವಂತ ಹೊತ್ತಲ್ಲೇನೆ ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವಂತ ಈ ಒಂದು ಚಂಡಮಾರುತ ಏನಿದೆ, ಇದು ಉತ್ತರ ಭಾರತಕ್ಕೆ ಭಾರಿ ದೊಡ್ಡ ಆಘಾತವನ್ನೇ ಕೊಡುವಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಂಕಿತ, ಥ್ಯಾಂಕ್ ಯು ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ.